ಮಾರ್ಟಿನ್ ಹುಟ್ಟು ಹೇಗಾಯ್ತು? ಒಂದು ಲೈನ್ ಕೇಳಿದ್ದೆ ನಾನು, ಅದೇ ಈ ಸಿನಿಮಾದ ಮಾರ್ಟಿನ್ ಲೈನ್ ಸ್ಟ್ರೈಕಿಂಗ್ ಆಗಿತ್ತು. ಮೊದಲ ಹೇಳ್ಬೇಕಂದ್ರೆ ತಯಾರಿ ಹೇಗೆಲ್ಲ ನಡೀತು ಸರ್? ನಮ್ಮ ಸಿನಿಮಾ ಅಲ್ಲಿ ಒಂದು ಚಿಕ್ಕ ಡ್ರಾಮಾ ಸರ್, ನಾವು ಏನು ತುಂಬಾ ದೊಡ್ಡದು ಮಾಡಿದೀವಿ ಅಂತ ಹೇಳೋಣ. ವಾಟ್ ನೆಕ್ಸ್ಟ್ ಅನ್ನೋ ಏನಾದ್ರು ಸಣ್ಣ ಪುಟ್ಟ ಏನಾದ್ರು ಗೊಂದಲಗಳು ಇದ್ವಾ ನಿಮ್ಮ ನಡುವೆ? ನೀವು ಕೇಳಿದ ಪ್ರಶ್ನೆ ನನ್ಗೆ ಯಾರು ಕೇಳಿಲ್ಲ ಆಕ್ಚುಲಿ. ಸ್ಟೋರಿ ಪ್ರೋಸೆಸ್ ಅಲ್ಲಿ ಇಲ್ಲಾದ್ರೂ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಬೇಕಂತ ನಾನು ಇದೇನೋ ನನಗೆ ಅನ್ಕೊಂಡಿದ್ದೀನಿ, ಇದೇನೋ ಹಿಂಗ್ ಮಾಡ್ಬಿಡ್ಬೋದಲ್ಲ ಅಂದಾಗ ಹಿಂಗ್ ನೋಡ್ತಾರೆ. ಅದು ಅವ್ರಿಗೆ ಕನ್ವಿನ್ಸ್ ಆಗ್ಬೇಕು. ಅಲ್ಲ, ಲಾಜಿಕ್ ಕರೆಕ್ಟ್ ಆಗಿರ್ಬೇಕು, ಇಲ್ಲ ಕನ್ವಿನ್ಸ್ ಆಗೋ ಮಾತೇ ಇಲ್ಲ. ಆ ಮಾರ್ಟಿನ್ ಹೀರೋ ಇವತ್ತು ನಮ್ಮ ಜೊತೆ ಕೂತಿದ್ದಾರೆ. ಇಡೀ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾತುಕತೆನ ಅವ್ರ ಜೊತೆ ಹಂಚ್ಕೊಳ್ಳೋಣ. ಹಾಗಾದ್ರೆ ಅವರು ಮಾರ್ಟಿನ್ ಶುರುವಾಗಿದ್ದೇಗೆ, ಏನೆಲ್ಲ ಮಾಡಿದ್ರು, ಗ್ರೇಟ್ ಮೂಮೆಂಟ್ಸ್ ಏನು, ಅದ್ರ ಬಗ್ಗೆ ಎಲ್ಲ ಒಂದಿಷ್ಟು ಮಾತಾಡ್ತಾರೆ. ಹಾಗಾದ್ರೆ ಬನ್ನಿ, ನಮ್ಮ ಜೊತೆ ಧ್ರುವ ಸರ್ಜಾ ಸರ್ ಕೂತಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಅಣ್ಣ. ಧ್ರುವ ಅಂದ್ರೆ ಸಾಕಣ ಸರ್, ಅಲ್ಲ ಬೇಡ ಇರ್ಲಿ. ಧ್ರುವ ಅಂದ್ರೆ ಆಫ್ ದಿ ರೆಕಾರ್ಡ್ ಬೇರೆ ಇರ್ತದೆ ನಿಮ್ಮ ಸ್ನೇಹ. ಏನ್ ಪರವಾಗಿಲ್ಲ ಅಣ್ಣ, ಜನ ನೋಡ್ತಾರ ಅಂದ್ಮೇಲೆ ನಮ್ಮ ಇದಕ್ಕೆ ಗೌರವ ಕೊಡ್ಲೇಬೇಕು. ಹಾಗೆ ಏನ್ ಪರವಾಗಿಲ್ಲ, ನೀವು ಯಾವತ್ತು ಆ ಗೌರವ ಬಿಟ್ಟು ಯಾವತ್ತು ಮಾತಾಡಿದ ಹಾಗೆ. ಎಸ್ ಸರ್, ವಿಷಯಕ್ಕೆ ಬರೋಣ. ಮಾರ್ಟಿನ್ ಇವತ್ತು ಎಲ್ಲಾ ಕಡೆ ದೇಶನ ದಾಟಿ ಹೋಗಿದೆ, ಸಾಗರದ ಆಚೆ ಸುದ್ದಿ ಮಾಡ್ತಾ ಇದೆ ಮಾರ್ಟಿನ್. ಎಲ್ರಿಗೂ ಮಾರ್ಟಿನ್ ಅಂದ ತಕ್ಷಣ ನೆನಪಾಗದೆ ಒಂದು ಬಿಗ್ ಬಜೆಟ್, ಬಿಗ್ ಕ್ಯಾನ್ವಾಸ್, ಬಿಗ್ ಹೀರೋ. ಆ ಮಟ್ಟಕ್ಕೆ ನಿರೀಕ್ಷೆ ಹುಟ್ಟಿಸಿರೋಂಥ ಸಿನಿಮಾ. ಸೊ ಅದರ ಆಚೆ ಸಾಕಷ್ಟು ಶ್ರಮ ಇರುತ್ತೆ, ರಿಸ್ಕ್ ಇರುತ್ತೆ, ನೋವಿರುತ್ತೆ, ನಲಿವಿರುತ್ತೆ, ಎಲ್ಲ ಇರುತ್ತೆ. ಮಾರ್ಟಿನ್ ಹುಟ್ಟು ಹೇಗಾಯ್ತು, ಅಲ್ಲಿಂದ ಶುರು ಮಾಡೋಣ. ಫಸ್ಟ್ ಕಮಿಟ್ಮೆಂಟ್ ಆಗಿತ್ತು. ಪೊಗರಲ್ಲಿ ಪೊಗರು ಮುಂಚೆನೆ ಕತೆ ಹುಡುಕ್ತಾ ಇದ್ವಿ. ಓಕೆ. ಸೊ ದುಬಾರಿ ಅಂತ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಅವಾಗ ಕೋವಿಡ್ ಸ್ಟಾರ್ಟ್ ಆಯ್ತು, ಕಾರಣಾಂತರಗಳಿಂದ ಅದು ಮುಂದಕ್ಕೆ ಹೋಯ್ತು. ಇಮ್ಮಿಡಿಯೇಟ್ ಆಗಿ ಪ್ರೊಡ್ಯೂಸರ್ ಹತ್ರನೇ ಡೇಟ್ ಇರೋದ್ರಿಂದ ಕತೆ ಹುಡುಕ್ತಾ ಇದ್ವಿ. ಒಂದು ಲೈನ್ ಕೇಳಿದ್ದೆ ನಾನು. ಓಕೆ. ಅದೇ ಈ ಸಿನಿಮಾದ ಮಾರ್ಟಿನ್, ಬಟ್ ಟೈಟ್ಲ್ ಏನು ಇಟ್ಟಿರ್ಲಿಲ್ಲ. ಲೈನ್ ಸ್ಟ್ರೈಕಿಂಗ್ ಆಗಿತ್ತು. ಅಂಕಲ್ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಓಕೆ ಸ್ಟ್ರೈಕಿಂಗ್ ಆಗಿದೆ ಅಂತ. ನಾನು ಇಮಿಡಿಯೇಟ್ ಆಗಿ ಪ್ರೊಡ್ಯೂಸರು ನನ್ನನ್ನು ಕೇಳಿದಾಗ, ನಿಮ್ಮ ಹತ್ರ ಯಾವ್ದಾರ ಕತೆ ಇದೆಯಾ ಸರ್, ನಾನು ಪಿಚ್ ಮಾಡಿಸ್ತೇನೆ ಅಂತ ಸುಮಾರು ಕತೆ ಕೇಳಿಸಿದ್ರು. ಯಾರು, ನಮ್ಮ ಉದಯ್ ಸರ್. ಸಾಕಷ್ಟು ಕತೆಗಳು ಕೇಳಾದ್ಮೇಲೆ, ಬಟ್ ಈ ಕತೆ ನನ್ನ ತಲೆಯಿಂದ ಹೋಗಿರ್ಲಿಲ್ಲ. ನಾನು ಒಂದೇ ಒಂದು ಹೇಳಿದೆ, ಇಲ್ಲಿ ಈ ತರ ಕತೆ ಇದೆ, ನೀವೊಂದ್ಸರಿ ಕೇಳಿ ಸರ್ ಅಂತ. ಅವ್ರು ಕೇಳಿದ ತಕ್ಷಣ ಎಕ್ಸೈಟ್ ಆದ್ರು. ಅದಾದ್ಮೇಲೆ ಕೆಲವು ಪ್ರಿಪ್ರೇಷನ್ನು ಅಂತ ಸ್ಟಾರ್ಟ್ ಆಗಿ, ಒಂಚೂರು ಇಂಪ್ರೂವೈಸೇಷನ್ನು ಅದೆಲ್ಲ ಆಗಿ, ಸಣ್ಣ ಪುಟ್ಟ ಸ್ಮಾಲ್ ಚೇಂಜಸ್ ಆದಮೇಲೆ ಇದನ್ನು ಯಾರು ಎಕ್ಸಿಕ್ಯೂಟ್ ಅಂದರೆ ಯಾರು ಡೈರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದಾಗ, ಪ್ರೊಡ್ಯೂಸರ್ ಕಾಲ್ ಬಂದು, ನಿಮ್ಮ ಫಸ್ಟ್ ಫಿಲಮ್ ಡೈರೆಕ್ಟರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್, ಕಾಂಬಿನೇಷನ್ ಕೂಡ AP ಅರ್ಜುನ್ ಅವ್ರು ಮಾಡಿದ್ರೆ ಚೆನ್ನ ಅಂತ ಹೇಳಿದ್ರು. ನನಗೂ ಫಸ್ಟ್ ಫಿಲಮ್ ನನಗೆ ಚಾನ್ಸ್ ಕೊಟ್ಟಂತ ಡೈರೆಕ್ಟರ್. ಅಫ್ಕೋರ್ಸ್ ಓಕೆ ಚೆನ್ನಾಗೇ ಇರುತ್ತೆ ಅಂತ. ಸೊ ಆ ರೀತಿ ಸ್ಟಾರ್ಟ್ ಆದಂತ ಸಿನಿಮಾ ಮಾರ್ಟಿನ್. ಓಕೆ, ಅದ ಆಗ್ಲೇ ಹೇಳಿದ್ರಿ ದುಬಾರಿ ಅನ್ನೋ ಸಿನಿಮಾ ಮಾಡಬೇಕಿತ್ತು, ಅದು ಆಗ್ಲಿಲ್ಲ. ಬಟ್ ದುಬಾರಿಯ ಸಿನಿಮಾ ಮಾಡಿದಿರಿ ಮಾರ್ಟಿನ್. ಅಲ್ವಾ? ಕರೆಕ್ಟ್. ದುಬಾರಿ ಸಿನಿಮಾ ಆಕ್ಚುಲಿ ಮಾರ್ಟಿನ್. ಮಾರ್ಟಿನ್ ಸಬ್ಜೆಕ್ಟೇ ಆಗಿದೆ. ಯಾಕಂದ್ರೆ ಅರ್ಜುನ್ ಸರ್ ಹೇಳಿದ ಕತೆ, ಆ ಕತೆಗೆ ದೊಡ್ಡ ಕ್ಯಾನ್ವಸೇ ಬೇಕಿತ್ತು. ಮೆಹ್ತಾ ಅವರು ಜೊತೆ ಆದ್ರು, ಅರ್ಜುನ್ ಬಂದ್ರು. ಸೊ ಈ ಕಾಂಬೋ, ಬಿಗ್ ಕಾಂಬೋ ಅಂದಾಗ ಒಂದಿಷ್ಟು ನಿರೀಕ್ಷೆಗಳಿದ್ದು. ಸೊ ಇದಕ್ಕೆ ತಯಾರಿ ಸಾಕಷ್ಟಿತ್ತು. ಸೊ ಮೊದಲ ಹೇಳ್ಬೇಕಂದ್ರೆ ತಯಾರಿ ಹೇಗೆಲ್ಲ ನಡೀತು ಸರ್? ಈ ಕತೆ ಆಯ್ತು, ಹೀರೋ ರೆಡಿ ಆದ್ರು, ಡೈರೆಕ್ಟರ್ ಬಂದ್ರು, ಪ್ರೊಡ್ಯೂಸರ್ ಕೂಡ ರೆಡಿ ಆದ್ರು. ಪಾಯಿಂಟ್ ಆಫ್ ವ್ಯೂ ಅನ್ನೋದು ಒಬ್ಬೊಬ್ರು ವಿಷನ್ ಒಂದೊಂಥರ ಇರುತ್ತೆ. ಓಕೆ. ನೀನ್ ಇಮ್ಯಾಜಿನ್ ಮಾಡ್ಕೋ, ಇವಾಗ ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀಯ, ಹಿಂದೆ ಒಂದು 10 ಕಾರ್ ಬರುತ್ತೆ, ಮುಂದೆ 1-2 ಬೈಕ್ ಬರುತ್ತೆ ಅಂದಾಗ ನಾನ್ ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಬೇರೆ ಇರುತ್ತೆ, ನಿಮ್ ವಿಷನೇ ಬೇರೆ ಇರುತ್ತೆ. ಓಕೆ. ಹಿಂದೆ 10 ಕಾರ್ ಅಂದ್ರೆ ನಾನು ಯಾವ್ದೋ ಬೇರೆ ಕಾಂಟೆಸ ಇಮ್ಯಾಜಿನ್ ಮಾಡ್ಕೊಂತೀನಿ, ನೀವು ಇಲ್ಲ ಬೆನ್ಸ್, BMW ಅಂತ ಇಮ್ಯಾಜಿನ್ ಮಾಡ್ಕೊಂತೀರಿ. ಲೈನ್ ಏನಿದ್ರು ವಿಷನ್, ಡೈರೆಕ್ಟರ್ ವಿಷನ್ ಬೇರೆ ತರ ಇತ್ತು. ಸ್ಕೇಲ್ ದೊಡ್ಡದಾಗೋದಕ್ಕೆ ಡೈರೆಕ್ಟರ್ ವಿಷನು ಕಾರಣ. ಅಂಡ್ ಆಲ್ಸೋ ಸಿನಿಮಾಗೆ ರಿಕ್ವೈರ್ಡ್ ಅದು. ನಮ್ಮ ಸಿನಿಮಾ ಅಲ್ಲಿ ಒಂದು ಚಿಕ್ಕ ಡ್ರಾಮಾ ಸರ್, ನಾವು ಏನು ತುಂಬಾ ದೊಡ್ಡದು ಮಾಡಿದೀವಿ ಅಂತ ಹೇಳಲ್ಲ, ಒಂದು ಚಿಕ್ಕ ಡ್ರಾಮಾ, ಅದನ್ನ ತುಂಬಾ ವೈಭೀಕರಣವಾಗಿ ಮಾಡಿದೀವಿ. ಸಿನಿಮಾ ಅಂದ್ರೆ ವೈಭವ ಇರಬೇಕು. ಹೌದು, ನಾವು ತುಂಬಾ ಲ್ಯಾವಿಶ್ ಆಗಿ ಹೇಳೋದಕ್ಕೆ ಟ್ರೈ ಮಾಡಿದೀವಿ.
ಲಾರ್ಜರ್ ದೆನ್ ಲೈಫ್ ಅಂತೀವಲ್ಲ. ಸೊ ನಮ್ಮ ಮ್ಯಾಕ್ಸಿಮಮ್ ಏನಾಗುತ್ತೋ ಅದನ್ನ ಹೇಳೋದಕ್ಕೆ ಟ್ರೈ ಮಾಡಿದಾಗ ಸಿಕ್ಕದಂತ ಔಟ್ಪುಟ್ ಇದೆ. ಸೊ ಆರಂಭದಲ್ಲಿ ಬರೀ ಕನ್ನಡಕ್ಕಷ್ಟೇ ಸೀಮಿತ ಅನ್ಕೊಂಡ್ರು, ಇದನ್ನು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಅಂತ ಕಾನ್ಸೆಪ್ಟ್ ಮಾಡ್ಕೊಂಡ್ರು. ಅಲ್ಲ, ಥೀಮೇ ನಿಮ್ಗೆ ಯೂನಿವರ್ಸಲ್ ಥೀಮ್ ಆಗಿರೋದ್ರಿಂದ ಫಸ್ಟ್ ನಾವು ಪ್ಯಾನ್ ಇಂಡಿಯಾ ಅಂತ ಪ್ಯಾನ್ ಇಂಡಿಯಾ ಅಂತ ಅದೇ ತಗೊಂಡ ಲೈನ್ ಹೇಳಿದ ತಕ್ಷಣ ತಗೊಂಡ್ಬಿಡ್ತದೆ. ಬಟ್ ಈ ಇಂಟರ್ನ್ಯಾಷನಲ್ ಅದು ಇದು ಅಂತೆಲ್ಲ ಬಂದಿದ್ದು ನಮಗೆ ನಮ್ಮ ಮ್ಯೂಸಿಕ್ ಕಂಪೋಸರ್ ಬಸೂರು ಸರ್, ರವಿ ಸರ್ ಸಿನಿಮಾ ನೋಡಿದ ತಕ್ಷಣ ಅವ್ರಿಗೆ ಟೆಕ್ನಿಷಿಯನ್ ಸಿನಿಮಾ ನೋಡಿದ ತಕ್ಷಣ ವಿತೌಟ್ ರೀ ರೆಕಾರ್ಡಿಂಗ್ ನೋಡಿದ್ದು. ನೋಡಿದ ತಕ್ಷಣ ಸ್ಟ್ಯಾಂಡರ್ಡ್ಸೇ ಬೇರೆ ತರ ಇದೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇದೆ, ನೀವು ಅಪ್ರೋಚ್ ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದು ಅಂತ. ಸೊ ಟೀಮಲ್ಲಿ ಎಲ್ಲರೂ ಅದನ್ನ ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ, ಪ್ರೊಡ್ಯೂಸರ್ ಹತ್ರ ಪಿಚ್ ಮಾಡಿದಾಗ ಅವ್ರ ಅಪ್ರೂವಲ್ ಕೊಟ್ಟಾದ್ಮೇಲೆ ಅದಕ್ಕೆ ಆದಂತ ಹೋಮ್ವರ್ಕ್ ಎಲ್ಲ ಮಾಡಿ ಸೊ ಫೈನಲಿ ಈಗ ಪ್ರೆಸ್ ಮೀಟ್ ಆಯ್ತು. ಈಗ ಎಂಕ್ವೈರೀಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ, ಬಿಸ್ನೆಸ್ ಎಲ್ಲ ಕಡೆಯಿಂದನು ಕೇಳ್ತಾ ಇದ್ರೆ ನಾವೇನ್ ಖರ್ಚು ಮಾಡಿದೀವೋ ಅದನ್ನ ಬಿಫೋರ್ ರಿಲೀಸೇ ನಾವು ಜನರೇಟ್ ಮಾಡಿ ರೆವಿನ್ಯೂನ ಪ್ರೊಡ್ಯೂಸರ್ಗೆ ತಲುಪಿಸೋ ಒಂದು ಇದರಲ್ಲಿದ್ದೀವಿ, ಪ್ರೊಸೀಜರಲ್ಲಿದ್ದೀವಿ. ಸೊ ಡೆಫಿನೆಟ್ಲಿ ಹಾಗೆ ಆಗುತ್ತೆ. ಓಕೆ, ಒಂದು ಸಿನಿಮಾ ಮಾಡುವಾಗ ಯೂಶಲಿ ಸೇಫರ್ ಸೈಡ್ ಅನ್ನೋದೊಂದು ಮಾತಿರುತ್ತೆ, ಈ ಸಿನಿಮಾ ಮಾಡಿದ್ರೆ ನಾವು ಸೇಫ್ ಆಗ್ಬೋದು ಅಂತ. ಸೊ ಧ್ರುವ ಅವ್ರ ಸಿನಿಮಾ ಮಾಡಿದಾಗ ಆಬ್ವಿಯಸ್ಲಿ ಅದು ಸೇಫ್ ಆಗಿ ಇದ್ದೇ ಇರುತ್ತೆ, ಲಾಭ ನೆಕ್ಸ್ಟ್ ಆಗಿದೆ. ಸೊ ಇಲ್ಲಿ ಈ ಥರದ ಸಿನಿಮಾ ಮಾಡುವಾಗ ಒಂದಿಷ್ಟು ಗೊಂದಲಗಳು ಅನುಮಾನಗಳು ಸಹಜ. ವಾಟ್ ನೆಕ್ಸ್ಟ್, ಮಾಡ್ತೀವಿ ಮಾಡಬಲ್ಲೆವಾ ಅನ್ನೋ ಏನಾದರೂ ಸಣ್ಣ ಪುಟ್ಟ ಏನಾದರೂ ಗೊಂದಲಗಳು ಇದ್ವಾ ನಿಮ್ಮ ನಡುವೆ? ನೀವು ಕೇಳಿದ ಪ್ರಶ್ನೆ ನನ್ಗೆ ಯಾರು ಕೇಳಿಲ್ಲ ಆಕ್ಚುಲಿ, ತುಂಬಾ ಒಳ್ಳೆ ಪ್ರಶ್ನೆ. ಏನು ಅಂದ್ರೆ ಎಲ್ಲಾರು ಸೇಫ್ ಆಗೋದಕ್ಕೆ ನೋಡ್ತಾರೆ, ಕರೆಕ್ಟ್. ಯಾರು ರಿಸ್ಕ್ ತಗೊಳಲ್ಲ. ರಿಸ್ಕ್ ತಗೊಳ್ಳೋದು ಯಾರು ಹೇಳ್ತೀನಿ ಕೇಳಿ. ಯಾರು ಹೊಸ ಆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿದ್ರು, ಯಾರು ಹೊಸ ಟೆಕ್ನಿಷಿಯನ್ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತಿದ್ರು, ಅವ್ರಿಗೊಂದು ಮನ್ಸಿರುತ್ತೆ, ಕರೆಕ್ಟ್, ಇಲ್ಲ ರಿಸ್ಕ್ ಆದ್ರೂ ಪರವಾಗಿಲ್ಲ ಹೊಸಬನ್ ಇಂಟ್ರೊಡ್ಯೂಸ್ ಮಾಡೋಣ. ಅದು AP ಅರ್ಜುನ್ ಅವ್ರಿಗಿತ್ತು, ಅದಕ್ಕೆ ಅದ್ದೂರಿ ಆಗಿತ್ತು. ಅದು CMR ಶಂಕರ್ ರೆಡ್ಡಿ ಆಗಿತ್ತು, ಅದಕ್ಕೆ ಅವರು ಅದ್ದೂರಿಗೆ ಪ್ರೊಡ್ಯೂಸ್ ಮಾಡಿದ್ದು. ಬೆನ್ ಚಿಕ್ಕಸ್ವಾಮಿ ಅವರು ಅದ್ದೂರಿಗೆ ಒನ್ ಆಫ್ ದ ಪ್ರೊಡ್ಯೂಸ್ ಅವರು. ಸೊ ಈ ತರ ವರ್ಕ್ ಮಾಡಿದಕ್ಕೇನೆ ಅದ್ದೂರಿ ಆಗಿದೆ. ಇವಾಗ್ಲೂ ಅಷ್ಟೇ ನಮ್ಮ ಉದಯ್ ಮೆಹ್ತಾ ಅವ್ರಿಗೆ ಈಗ ಒಬ್ಬ ಒಂದು ಹೀರೋದು ಮಾರ್ಕೆಟ್ ಇಷ್ಟಿದೆ ಅಂತ ಹೇಳಾದ್ಮೇಲೆ 10 ರೂಪಾಯಿ ಇದೆ ಅಂತ ಹೇಳಾದ್ಮೇಲೆ 9 ರೂಪಾಯಿ 9.25 ರೂಪಾಯಿವರೆಗೂ ಖರ್ಚು ಮಾಡೋಂತ ಪ್ರೊಡ್ಯೂಸರ್ಸ್ ಇವಾಗಿರುತ್ತೆ. ಬಟ್ ನಮ್ಮ ಉದಯ್ ಮೆಹ್ತಾ ಅವರು ಇನ್ನೊಂದು 5 ರೂಪಾಯಿ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ ಮಾಡ್ತೀನ್ರಿ ಅಂತ. ಸೊ ಈ ತರ ಮನ್ಸಿರೋರು ಇದ್ದಾಗ್ಲೇನೆ ನಾವ್ ಏನಾದ್ರೂ ಒಂದು ದೊಡ್ಡದಾಗಿ ಮಾಡಕ್ಕಾಗುತ್ತೆ. ನಿಜ ನಿಜ. ಅಂದ್ರೆ ನಾವ್ ಎಕ್ಸಿಕ್ಯೂಷನ್ ಅಲ್ಲೇ ಆಗ್ಲಿ ಅಥವಾ ನಾವು ವೇ ಆಫ್ ಟೆಲ್ಲಿಂಗ್ ಮತ್ತೆ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ಗೂ ಒಂದು ಲಿಬರ್ಟಿ ಸಿಕ್ಕಿ ನಮ್ಗೆ ಓಕೆ ಎಲ್ಲೂ ನಮ್ಗೆ ಯಾರು ಹಿಡಿತಾ ಇಲ್ಲ, ನಮ್ ಕನ್ಸನ್ನ ನಾವು ಇದ್ರಲ್ಲಿ ಕಾಣ್ಬೋದು ಅನ್ನಂಗೆ ನಂಬಿಕೆ ಬಂದಾಗ್ಲೇ ಒಂದ್ ದೊಡ್ಡ ಸಿನಿಮಾ ಆಗಕ್ಕಾಗದು. ಈ ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಂತ ನಮ್ಮ ಪ್ರೊಡ್ಯೂಸರ್ ಉದಯ್ ಮೆಹ್ತಾ ಅವರು ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಆರಂಭದಲ್ಲಿ ಅರ್ಜುನ್ ಸರ್ ಕತೆ ಹೇಳಿದಾಗ ಎಲ್ರಿಗೂ ಆ ಥಾಟ್ ಇಷ್ಟ ಆಯ್ತು, ಯಾಕಂದ್ರೆ ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಹೇಳಿದ್ರಿ. ಸೊ ಆ ಪ್ರೋಸೆಸ್ ಅಲ್ಲಿ ಸ್ಟೋರಿ ಪ್ರೋಸೆಸ್ ಅಲ್ಲಿ ಇಲ್ಲಾದ್ರೂ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಬೇಕಂತ ಅನಿಸ್ತಾ? ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿತ್ತು? ಅಲ್ಲ ಅಫ್ಕೋರ್ಸ್ ಅಲ್ಲ, ಒಂಚೂರು ಏನಾದ್ರೂ ಚೇಂಜಸ್ ಸಜೆಷನ್ ಅಲ್ಲ, ಇಟ್ಸ್ ಮೀನ್ ಏನೋ ಬದಲಾವಣೆ ಒಂಚೂರು ಇಲ್ಲ ಒಂಚೂರು ಹಿಂಗ್ ಆಗ್ಬೋದಾ ಹಂಗಾಗ್ಬೋದಾ ಅಂತ ಹೇಳಿದಾಗ ಅಂಕಲ್ ಹೆಂಗೆ ಅಂದ್ರೆ ಅವರು 20 ಸಿನಿಮಾ ಡೈರೆಕ್ಟ್ ಮಾಡಿದ್ರು, ಎಲ್ಲಾ ಸೂಪರ್ ಡೂಪರ್ ಹಿಟ್. ಅವ್ರು 192 193 ಸಿನಿಮಾ ಆಕ್ಟ್ ಮಾಡಿದ್ದಾರೆ. ಸೊ ಪ್ರೊಡ್ಯೂಸ್ 20 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇಷ್ಟು ಎಕ್ಸ್ಪೀರಿಯನ್ಸ್ ಇರೋರಿಗೆ ಫ್ಯಾಮಿಲಿ ಅಂತ ನೋಡಲ್ಲ ಅವರು. ಲಾಜಿಕ್ ಆಗಿ ಏನಾದ್ರು ಹೇಳಿದ್ರೆ ಎಕ್ಸೆಪ್ಟ್ ಮಾಡ್ತಾರೆ. ಇಲ್ಲ ಇದು ಲಾಜಿಕಲ್ಲಿ ಒಂಚೂರು ಹಿಂಗೆ ಅಂದ್ರೆ ಅದು ಕರೆಕ್ಟ್ ಆಗಿದ್ರೆ ಎಕ್ಸೆಪ್ಟ್ ಮಾಡ್ತಾರೆ. ಇಲ್ಲ ಅಂದ್ರೆ ಇಲ್ಲ 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 ಇದನ್ನೇ ಮಾಡ್ಬೇಕು ಅಂತಾರೆ. ಸೊ ನಮ್ಗೇನಾದ್ರು ಒಂಚೂರು ಚೇಂಜಸ್ ಇದ್ದಾಗ ನಾನು ಒಂಚೂರು ಕನ್ವಿನ್ಸ್ ಇದೇನೋ ನನಗೆ ಅನ್ಕೊಂಡಿದ್ದೀನಿ, ಇಲ್ಲ ಏನೋ ಹಿಂಗ್ ಮಾಡ್ಬಿಡ್ಬೋದಲ್ಲ ಅಂದಾಗ ಹಿಂಗ್ ನೋಡ್ತಾರೆ. ಅದು ಅವ್ರಿಗೆ ಕನ್ವಿನ್ಸ್ ಆಗ್ಬೇಕು. ಕನ್ವಿನ್ಸ್ ಅಲ್ಲ, ಲಾಜಿಕ್ ಕರೆಕ್ಟ್ ಆಗಿರ್ಬೇಕು. ಇಲ್ಲ ಕನ್ವಿನ್ಸ್ ಆಗ ಮಾತೇ ಇಲ್ಲ. ಲಾಜಿಕ್ ಕರೆಕ್ಟ್ ಆಗಿದ್ದು ಇಲ್ಲ ಅಂದ್ರೆ ಸರೆಂಡರ್ ಆಗೋಗ್ಬೇಕು. ಇಲ್ಲ ನನ್ಗೆ ಹಿಂಗ್ ಬೇಕು ಅನಿಸ್ತೈತೆ, ಅಲ್ಲಿ ಏನೇನ್ ಬೇಕೋ ಅಲ್ಲೆಲ್ಲ ಒಂಚೂರು ಚೇಂಜ್ ಮಾಡಿ ನೀವೇ ಕೊಟ್ಬಿಟ್ರೆ ಅದಕ್ಕೂ ರೀಸನ್ ಕೊಡ್ಬೇಕು. ಕರೆಕ್ಟ್ ಆಗಿ ನೀವು ರೀಸನ್ ಕೊಟ್ರೆ ನಾವು ಕರೆಕ್ಟ್, ಇಲ್ಲಾಂದ್ರೆ ಜನಗಳಿಗೆ ಆಮೇಲೆ ನಾವು ರೀಸನ್ ಕೊಡಕ್ಕಾಗಲ್ಲ. ಕ್ರೋರ್ಸ್ ಆಫ್ ದುಡ್ಡು ಇನ್ವೆಸ್ಟ್ ಮಾಡಿರೋ ಪ್ರೊಡ್ಯೂಸರ್ಗೆ ಆಮೇಲೆ ಲಾಸ್ಟ್ ಅಲ್ಲಿ ನಾವೇನೋ ರೀಸನ್ ಕೊಡಕ್ಕಾಗಲ್ಲ.
ಸೊ ಏನಿದೆಯೋ ಇಲ್ಲೇ ಸಾರ್ಟ್ ಔಟ್ ಮಾಡ್ಕೊಳ್ಳೋಣ ಅಂತ.